ಹಾಯ್ ಹಲೋ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಲ್ವಾ? ಸೊ ಇಲ್ಲಿವರೆಗೂ ನಾವು ರೀಸನಿಂಗಲ್ಲಿ 6 ಚಾಪ್ಟರ್ಸ್ ಕಲ್ತ್ಕೊಂಡ್ವಿ. ಇವಾಗ 7th ಚಾಪ್ಟರ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಬರುತ್ತೆ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಅಂದರೆ ಏನಿಲ್ಲ, ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್ಸ್, ಅಂದರೆ ಸಿಂಗಲ್ ಲೈನಲ್ಲಿ ಕೂತಿರ್ತಾರಲ್ಲ ಅದನ್ನು ನಾವು ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಕರಿತೀವಿ. ಇನ್ನೊಂದು ಸರ್ಕಲಲ್ಲಿ ಕೂತಿರ್ತಾರೆ, ಅಂದರೆ ರೌಂಡಿಗೆ ಕೂತಿರ್ತಾರೆ, ಅದನ್ನು ನಾವು ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಕರಿತೀವಿ. ಇದರಲ್ಲಿ ಏನಂತ ಅಂದರೆ ಅಡ್ಜಸೆಂಟ್ ಮತ್ತು ರೈಟ್ ಟು ದ ರೈಟ್ ಟೂ ಸೀಟ್ಸ್ ಟು ದ ರೈಟ್ ಆಫ್ ಅಮಿತ್, 2 seats ಟು ದ ಲೆಫ್ಟ್ ಆಫ್ ಅಮೀರ್, ಈ ಥರ ಕೊಡ್ತಾ ಇರ್ತಾರೆ. ಅಂದರೆ ಅದು ಏನು ಹೆಂಗೆ ಅಂತ ನಾವು ವಿತ್ ಎಕ್ಸಾಂಪಲ್ಸಲ್ಲಿ ತಿಳ್ಕೊತಾ ಹೋಗೋಣ. ತುಂಬ ಈಸಿ ಇರುತ್ತೆ. ಅದು ಸ್ವಲ್ಪ ಒಂದೊಂದು ಟರ್ಮ್ಸ್ ನಮಗೆ ಗೊತ್ತಾಗಿದೆ. ಅಂದರೆ ಅಡ್ಜಸೆಂಟ್ ಅಂದರೆ ಏನು, ಟು ದಿ ರೈಟ್ ಆಫ್ ಅಮಿತ್ ಅಂತ ಅಂದರೆ ಯಾವ ಕಡೆಗೆ, ರೈಟ್ ಸೈಡಾ ಲೆಫ್ಟ್ ಸೈಡಾ, ಇವೆಲ್ಲ ನಮಗೆ ಗೊತ್ತಿದ್ರೆ ಇವೆಲ್ಲ ಈಸಿ ಆಗಿಬಿಡುತ್ತೆ. ತುಂಬ ಈಸಿ ಇರುತ್ತೆ. ನೋಡೋಣ ಹೇಗೆ ಅಂತ. ಒಂದು ಅದೇ ಸಮ್ಸ್ ನೋಡಿಕೊಂಡು ಅದರಿಂದ ನಾನು ಇನ್ನೂ ಏನಾದ್ರು ಹೇಳಬೇಕಿದ್ರೆ ಆ ಸಮ್ಸಲ್ಲೇ ಹೇಳ್ತೀನಿ, ಓಕೆನಾ? ಸೊ ಈಗ ಫಸ್ಟು ಕ್ವಶನ್ ನಮಗೆ 6 ಟೇಬಲ್ಸ್ ಲೇಬಲ್ಡ್, ಅಂದರೆ 6 ಟೇಬಲ್ಸ್ಗೆ ಸ್ಟಿಕ್ಕರಿಂಗ್ ಥರ ಹಾಕಿದ್ದಾರೆ. ಯಾವ್ಯಾವ ಟೇಬಲ್ಸ್ ಅಂತಂದರೆ CDLNP&X ಇದ್ದಾವೆ. ಸೊ 6 ಟೇಬಲ್ಸ್ ಇದ್ದಾವೆ. ಆರ್ ಪ್ಲೇಸ್ಡ್ ಇನ್ ಎ ರೋ ಫೇಸಿಂಗ್ ಟುವರ್ಡ್ಸ್ ದಿ ಸೌತ್. ಫೇಸಿಂಗ್ ಟುವರ್ಡ್ಸ್ ದಿ ಸೌತ್ ಅಂದರೆ ನಾವು ಯಾವುದು ಡೈರೆಕ್ಷನ್ ಸೆನ್ಸಲ್ಲಿ ತಿಳ್ಕೊಂಡ್ವಿ. ಸೌತ್ ಯಾವುದು, ನಾರ್ತ್ ಯಾವುದು, ಈಸ್ಟ್ ಯಾವುದು, ವೆಸ್ಟ್ ಯಾವುದು ಅಂತ. ಸೊ 6 ಟೇಬಲ್ಸು ಇನ್ ಎ ರೋ ಅಂತ ಅಂದರೆ ನಿಮಗೆ ಗೊತ್ತು ಎಲ್ಲರಿಗೂ, ನಾವು ಸಿಂಗಲ್ ಲೈನ್ನ ನಾವು ರೋ ಅಂತ ಕರಿತೀವಿ. ಅಂದರೆ ಅಡ್ಡಡ್ಡ ರೋ ಇರುತ್ತೆ, ಉದ್ದುದ್ದ ನಾವು ಕಾಲಮ್ ಅಂತ ಕರಿತೀವಿ ಅಲ್ವಾ? ಉದ್ದುದ್ದನ ನಾವು ಕಾಲಮ್ ಅಂತೀವಿ, ಅಡ್ಡಡ್ಡನ ರೋ ಅಂತೀವಿ. ಈಗ ಏನು ಕೇಳಿದ್ದಾರೆ, 6 ಟೇಬಲ್ಸ್ ಇನ್ ಎ ರೋ ಅಂತ ಇದ್ದಾವೆ, ಫೇಸಿಂಗ್ ಸೌತ್ ಅಂತೆ. ಸೊ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನ ಹಂಗೆ ಹಾಕೊಳ್ಳೋಣ. ಅಂದರೆ ನಾವು ಈಗ 6 ಟೇಬಲ್ಸ್ ಕೊಟ್ಟಿದ್ದಾರಲ್ವ, 1 2 3 4 5 6, ಇವೆಲ್ಲ ಯಾವ ಕಡೆಗೆ ಫೇಸ್, ಅಂದರೆ ಯಾವ ಕಡೆ ಫೇಸ್ ಮಾಡಿದ್ದೇವೆ ಅಂತಂದರೆ ಸೌತು, ನಮ್ಮ ಕಡೆಗೆ, ಕೆಳಗಡೆಗೆ ಸೌತು, ಓಕೆನಾ? ಇಲ್ಲಿ ಇವಾಗ ಏನು ಕೊಟ್ಟಿದ್ದಾರೆ, ನಾಟ್ ನೆಸಸರಿಲಿಂದ ಸೇಮ್ ಆರ್ಡರ್, ಅಂದರೆ ಇವು ಸೇಮ್ ಆರ್ಡ್ರಲ್ಲಿ ಇರಬೇಕು ಅಂತ ಏನಿಲ್ಲ ಅಂತ ಅವರೇ ಕ್ವಶನ್ ಕೊಟ್ಟಿದ್ದಾರೆ. ನೆಕ್ಸ್ಟು ಡಿ ಈಸ್ ಪ್ಲೇಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್. ಸೆಕೆಂಡ್ ಟು ದ ಅಂತ ಕೊಟ್ಟರೆ ಡಿ ಈಸ್ ಪ್ಲೇಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್ ಅಂತ, ಅಂದರೆ ಡಿ ಲೆಫ್ಟ್ ಎಲ್ಗೆ ಸೆಕೆಂಡ್ 2 ಪೊಸಿಷನ್ಸ್ ಆದಮೇಲೆ ಇರುತ್ತೆ ಅಂತ. ಡಿ ಈಸ್ ಪ್ಲೇಸ್ಡ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್, ಎಲ್ಲಿಗೆ ಸೆಕೆಂಡ್ ಪ್ಲೇಸಲ್ಲಿ ಡಿ ಇರುತ್ತೆ ಅಂತ. ನಿಮ್ಗೇನು ಕನ್ಫ್ಯೂಷನ್ ಇದ್ದರೆ ಇದರಲ್ಲಿ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್ಲು ಅಥವಾ ರೈಟ್ ಆಫ್ ಎಲ್ಲು ಏನೇ ಕೊಡಲಿ, ಸೆಕೆಂಡ್ ಟು ದ ಅಂತ ಕೊಡ್ತಾರಲ್ಲ, ಸೆಕೆಂಡ್ ಟು ದ ಅಂತ ಬರೋದು ನೆಕ್ಸ್ಟು ಲೆಟರು ಫಸ್ಟ್ ಬರುತ್ತೆ. ಅದಾದಮೇಲೆ ಅವ್ರು ಕೊಟ್ಟಿರೋ ಲೆಟರು ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿರೋ ಲೆಟರ್ ಅದಾದಮೇಲೆ ಬರುತ್ತೆ. ಡಿ ಈಸ್ ಪ್ಲೇಸ್ಡ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್, ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್ ಅಂತ ಅಂದರೆ ಎಲ್ಲಿಗೆ 2 ಪೊಸಿಷನ್ಸಲ್ಲಿ ಡಿ ಇರುತ್ತೆ. ಸೊ ನಾವು ಅದನ್ನು ಇಲ್ಲಿ ಎಲ್ಲಿ ಕೂರಿಸ್ಬೋದು ಅಂತ ನೋಡ್ಕೊಬೇಕು. ಅಂದರೆ ಇವಾಗ ನಾವು ಎಲ್ಲಿ ಇಲ್ಲಿ ಹಾಕಿದ್ರೆ ಡಿ ಎಲ್ಲಿ ಬರುತ್ತೆ ಅಂದರೆ 1 2 ಡಿ ಇಲ್ಲಿ ಬರುತ್ತೆ. ಅದೇ ನಾವು ಎಲ್ಲನ್ನ ಇಲ್ಲಿ ಹಾಕೊಂಡ್ರೆ 1 2 ಇಲ್ಲಿ ಬರುತ್ತೆ. ಸೊ ನಮಗೆ ಎಲ್ಲಿ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಇದೊಂದು ರೋಯಿಂದ. ಸೊ ಇಂಥ ಟೈಮಲ್ಲಿ ನಾವೇನು ಮಾಡಬೇಕಂತಂದರೆ ಇಲ್ಲಿ ಕೊಟ್ಟಿರೋ ಲೆಟರ್ಸ್ನ ಮತ್ತೆ ಇನ್ನು ಅದೇ ಕ್ವಶ್ನಲ್ಲಿ ಇನ್ನು ಎಲ್ಲಿ ಬಂದಿದೆ ಅಂತ ಒಂದು ಸಲ ನೋಡ್ಕೊಬೇಕು. ಅಂದರೆ ಡಿ ಈಸ್ ಪ್ಲೇಸ್ಡ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್ ಅಲ್ವಾ, ಡಿ ಎಲ್ ಮತ್ತು ಎಲ್ಲರೂ ಇದೆಯಾ ಕ್ವಶ್ನಲ್ಲಿ ನೋಡಿಕೊಂಡ್ರೆ ನಮ್ಗೆ ಅದು ಈಸಿ ಆಗುತ್ತೆ. ಅಂದರೆ ಇವಾಗ ನೋಡಿ, ಎಕ್ಸ್ ಈಸ್ ಪ್ಲೇಸ್ಡ್ ಸೆಕೆಂಡ್ ಟು ದ ರೈಟ್ ಆಫ್ ಪಿ. ಸೊ ಪಿಗೂ ಎಕ್ಸ್ಗೂ ಮತ್ತೆ ಹೊಸ ಲೆಟರ್ಸ್, ಅಂದರೆ ಹೊಸ ಟೇಬಲ್ಸು, ಇದಕ್ಕೂ ಸಂಬಂಧ ಇಲ್ಲ. ನೆಕ್ಸ್ಟು ಎನ್ ಈಸ್ ಪ್ಲೇಸ್ಡ್ ಥರ್ಡ್ ಟು ದ ಲೆಫ್ಟ್ ಆಫ್ ಡಿ. ಇದು ನಮಗೆ ಮೇನ್ ಇಂಪಾರ್ಟೆಂಟು. ಎನ್ ಈಸ್ ಪ್ಲೇಸ್ಡ್ ಥರ್ಡ್, ಎನ್ನು ಪ್ಲೇಸ್ಡ್ ಥರ್ಡ್ ಟು ದ ಲೆಫ್ಟ್ ಆಫ್ ಡಿ. ಡಿಗೆ ಥರ್ಡ್ ಪ್ಲೇಸಲ್ಲಿ ಏನಿದೆ, ಎನ್ ಇದೆ. ಸೊ ಡಿನ ಥರ್ಡ್ ಪ್ಲೇಸಲ್ಲಿ ಎನ್ ಇದೆ ಅಂತ ಅಂದರೆ ಇಲ್ಲಿ ನಾವು ಡಿ ಅಂತ ಹಾಕೊಂಡ್ರೆ 1 2 3 ಇಲ್ಲಿ ಪಿ ಬರುತ್ತೆ. ಆದರೆ ಫಸ್ಟ್ ಲೈನಲ್ಲಿ ಏನಿತ್ತು, ಡಿ ಈಸ್ ಪ್ಲೇಸ್ಡ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್, ಅಂದರೆ ಎಲ್ಲಿಗೆ 2 ಪೊಸಿಷನ್ಸ್ ಇರಬೇಕು, ಡಿಗೆ 3 ಪೊಸಿಷನ್ಸ್ ಆದಮೇಲೆ ಎನ್ ಇರಬೇಕು. ಅಂದರೆ ಅದು ಎಲ್ಲಿ ಬರುತ್ತೆ ಅಂತಂದರೆ ಎಕ್ಸಾಕ್ಟಾಗಿ ಎಲ್ ಇಲ್ಲಿ ಹಾಕ್ಕೊಂಡ್ರೆ ನಾವು ಕರೆಕ್ಟಾಗಿ 2 ಪೊಸಿಷನ್ಸ್ 1 2 ಇಲ್ಲಿ ಡಿ ಬರುತ್ತೆ. ಇಲ್ಲಿ ಡಿ ಬಂದರೆ 1 2 3 ಪೊಸಿಷನ್ಸ್ಗೆ ಏನು ಬರುತ್ತೆ, ಪಿ ಏನು ಬರುತ್ತೆ. ಸೊ ಇದು ಕರೆಕ್ಟಾಗಿ ನಾವು ಹಾಕಿದ್ದೀವಿ ಅಂತ ಅರ್ಥ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಡಿ ಈಸ್ ಪ್ಲೇಸ್ಡ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್. ಸೌತು ಅಂದರೆ ಈ ಕಡೆಗೆ ಮುಖ ಮಾಡ್ಕೊಂಡು ಕೂತಿದ್ದಾಗ, ಸೌತ್ ಕಡೆಗೆ ಮುಖ ಮಾಡ್ಕೊಂಡು ಕೂತಿದ್ದಾಗ ಇದು ಲೆಫ್ಟ್ ಆಗುತ್ತೆ ಅಲ್ವಾ, ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಸೊ ಲೆಫ್ಟಿಗೆ 2 ಪೊಸಿಷನ್ಸ್ 1 2 ಇಲ್ಲಿದೆ. ನೆಕ್ಸ್ಟು ಎನ್ ಈಸ್ ಪ್ಲೇಸ್ಡ್ ಥರ್ಡ್ ಟು ದ ಲೆಫ್ಟ್ ಆಫ್ ಡಿ. ಡಿಗೆ ಥರ್ಡ್ ಪೊಸಿಷನ್ ಎನ್ ಇದೆ, 1 2 3 ಟು ದ ಎನ್ ಈಸ್ ಪ್ಲೇಸ್ ಥರ್ಡ್ 3ನೇ ಸ್ಥಾನದಲ್ಲಿದೆ. ಯಾವ ಕಡೆ ಇದೆ, ಲೆಫ್ಟಲ್ಲಿದೆ 1 2 3. ಡಿಗೆ ಥರ್ಡ್ ಎನ್.
ನೆಕ್ಸ್ಟ್ ಇವಾಗ ಇದಕ್ಕೆ ಬರೋಣ. ಎಕ್ಸ್ ಈಸ್ ಪ್ಲೇಸ್ಡ್ ಸೆಕೆಂಡ್ ಟು ದ ರೈಟ್ ಆಫ್ ಪಿ. ಸೊ ನಮಗೆ ಎಕ್ಸ್ ಈಸ್ ಪ್ಲೇಸ್ಡ್ ಸೆಕೆಂಡ್ ಟು ದ ರೈಟ್ ಆಫ್ ಪಿ ಅಂತ ಅಂದರೆ ಪಿಗೆ ಇಲ್ಲಿ ಹಾಕ್ಕೊಂಡ್ರೆ 1 2 ಇಲ್ಲಾರೆ ಎಕ್ಸ್ ಬರಬೇಕು, ಅಥವಾ ನಾವು ಪಿ ಇಲ್ಲಿ ಇಟ್ಕೊಂಡ್ರೆ 1 2. ಸೊ ಇಲ್ಲಿ ಚಾನ್ಸೇ ಇಲ್ಲ ಬರೋಕ್ಕೆ. ಸೊ ನಮಗೆ ಎಕ್ಸ್ ಎಲ್ಲಿ ಬರಬೇಕು, ಇಲ್ಲೇ ಬರಬೇಕು. ಎಕ್ಸ್ ಈಸ್ ಪ್ಲೇಸ್ಡ್ ಸೆಕೆಂಡ್ ಟು ದ ರೈಟ್ ಆಫ್ ಪಿ ಅಂದರೆ ಪಿ ಇಲ್ಲಿ ಬಂದರೆ 1 2 ಇಲ್ಲಿ ನಮಗೆ ಎಕ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಅದೇ ನಾವು ಎಕ್ಸ್ ಈಸ್ ಪ್ಲೇಸ್ ಅಲ್ವಾ, ಎಕ್ಸ್ ಈಸ್ ಪ್ಲೇಸ್ ಸೆಕೆಂಡ್ ಟು ದ ರೈಟ್ ಆಫ್ ಪಿ, ರೈಟ್ ಸೈಡ್ಗೆ ಅಂದರೆ ರೈಟ್ ಯಾವುದು ಈ ಸೈಡ್ಗೆ ಎಕ್ಸ್ ಇದೆ. ಯಾವುದಕ್ಕೆ ಎಕ್ಸ್ ಇದೆ, ಪಿಗೆ ಸೆಕೆಂಡ್ ಪೊಸಿಷನಲ್ಲಿ ಎಕ್ಸ್ ಇದೆ. ನಾವು ಇಲ್ಲಿ ಪಿ ಹಾಕೊಂಡ್ರೆ 1 2 ಇಲ್ಲಿ ಆಲ್ರೆಡಿ ಡಿ ಇದೆ, ಸೊ ಇಲ್ಲಿ ಬರೋಲ್ಲ. ಇಲ್ಲಿ ಪಿ ಹಾಕೊಂಡ್ರೆ 1 2 ಇಲ್ಲಿ ಬರುತ್ತೆ. ಸೊ ನಾವು ಎಕ್ಸ್ ಈಸ್ ಪ್ಲೇಸ್ ಸೆಕೆಂಡ್ ಟು ದ ರೈಟ್ ಆಫ್ ಪಿಗೆ ಎಕ್ಸ್, ಇದು ಕರೆಕ್ಟ್ ಪೊಸಿಷನ್. ಇವಾಗ ಏನು ಕೇಳಿದರೆ, ಹೌ ಮೆನಿ ಟೇಬಲ್ಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಸಿ ಆ್ಯಂಡ್ ಎಕ್ಸ್. ಸಿ ಎಲ್ಲಿ ಬರುತ್ತೆ ಅಂದರೆ ಖಾಲಿ ಇರೋದು ಒಂದೇ ಪ್ಲೇಸು, ಸೊ ಸಿ ಇಲ್ಲಿ ಬರುತ್ತೆ. ಹೌ ಮೆನಿ ಟೇಬಲ್ಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಸಿ ಆ್ಯಂಡ್ ಎಕ್ಸ್ ಅಂತಂದರೆ ಸಿಗೂ ಎಕ್ಸ್ಗೂ ಮಧ್ಯದಲ್ಲಿ ಎಷ್ಟಿದ್ದಾವೆ ಅಂತಂದರೆ 1 2 ಟೇಬಲ್ಸ್ ಇದ್ದಾವೆ. ನಮ್ಮ ಆಪ್ಷನ್ 2 ಆಗಿರುತ್ತೆ ಅಲ್ವಾ. ವೆರಿ ಸಿಂಪಲ್, ಕನ್ಫ್ಯೂಷನ್ ಆಗಬೇಡಿ. ನೆಕ್ಸ್ಟ್ ಕ್ವಶನ್ ತುಂಬ ಈಸಿ ಇರುತ್ತೆ. ಇನ್ನೊಂದು 2-3 ಸಮ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ನೆಕ್ಸ್ಟ್ 7 girls, Anika, Mini, Preeti, Priya, Gauri, Lovi and Richa are sitting in the last row in the classroom. ಬೆಂಚಲ್ಲಿ ಲಾಸ್ಟ್ ರೋಲ್ಲಿ, ಕ್ಲಾಸ್ ರೂಮಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತಿದ್ದಾರೆ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಥರ ಕೂತಿದ್ದಾರೆ. ಮಿನಿ ಈಸ್ ಸಿಟ್ಟಿಂಗ್. ಸೊ ಇವಾಗ ಎಷ್ಟು ಜನ ಕೂತಿದ್ದಾರೆ, 7 ಗರ್ಲ್ಸ್ ಅಲ್ವಾ. ನಾವು ಒಂದು ಲೈನ್ ಹಾಕೊಂಬೋಣ, ಒಂದು ಬೆಂಚು, ಇದು ಬೆಂಚ್ ಅಂತ ಅಂದ್ಕೊಂಡ್ರೆ ಇದರಲ್ಲಿ 1 2 3 4 5 6 7 ಮೆಂಬರ್ಸ್ ಹಾಕೊಂಡ್ರೆ. ಈಗ ಮಿನಿ ಈಸ್ ಸಿಟ್ಟಿಂಗ್ ಥರ್ಡ್ ಫ್ರಮ್ ದಿ ಎಕ್ಸ್ಟ್ರೀಮ್ ಲೆಫ್ಟ್. ಅದಕ್ಕಿಂತ ಮುಂಚೆ ಅವ್ರು ಯಾವ ಕಡೆ ಫೇಸ್ ಮಾಡ್ತಾ ಇದ್ದಾರೆ ಅಂತ ನಾವು ಒಂದ್ಸಲ ನೋಡೋಣ. 7 ಗರ್ಲ್ಸು ಆರ್ ಸಿಟ್ಟಿಂಗ್ ಇನ್ ದಿ ಲಾಸ್ಟ್ ರೋ ಇನ್ ದಿ ಕ್ಲಾಸ್ ರೂಮ್. ಸೊ ಈ ಕ್ವಶ್ನಲ್ಲಿ ನಮಗೆ ಅವರು ನಾರ್ತಿಗೆ ಫೇಸ್ ಅಂದರೆ ಈ ಕಡೆಗೆ ಫೇಸ್ ಮಾಡಿದ್ದಾರಾ ಅಥವಾ ಈ ಕಡೆಗೆ ಫೇಸ್ ಮಾಡಿದ್ದಾರಾ ಕೊಟ್ಟಿಲ್ಲ. ಅಂಥ ಟೈಮಲ್ಲಿ ನೀವು ಯಾವಾಗಲೂ ಏನು ಕನ್ಸಿಡರ್ ಮಾಡಿರಿ, ನಾರ್ತ್ ಸೈಡ್ಗೆ ಕೂತಿದ್ದಾರೆ ಅಂತ ಕನ್ಸಿಡರ್ ಮಾಡಬೇಕು. ಈ ಕಡೆಗೆ ಫ್ರಂಟಿಗೆ ಅಂದರೆ ನಮಗೆ ಎಕ್ಸಾಮು ನಾವು ಈಗ ಇಲ್ಲಿ ಹಾಕೊಂಡ್ರೆ ನಮಗೆ ಫ್ರಂಟ್ ಸೈಡ್ಗೆ ನಾವು ತೊಗೊಬೇಕು, ನಾರ್ತ್ ಸೈಡ್ಗೆ ತೊಗೊಬೇಕು. ಏನೂ ಕೊಟ್ಟಿಲ್ಲ ಅಂದರೆ ಈ ಕ್ವಶ್ನಲ್ಲಿ ಏನೂ ಕೊಟ್ಟಿಲ್ಲ. ಅದರಿಂದ ಈಗ ಯಾರು ಮಿನಿ ಈ ಸಿಟ್ಟಿಂಗ್ ಥರ್ಡ್ ಫ್ರಮ್ ದಿ ಎಕ್ಸ್ಟ್ರೀಮ್ ಲೆಫ್ಟ್. ಈ ಕಡೆಗೆ ಅಂತ ಅಂದರೆ ನಮಗೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಮಿನಿ ಈ ಸಿಟ್ಟಿಂಗ್ ಥರ್ಡ್ ಫ್ರಮ್ ದಿ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ ಲೆಫ್ಟಿಂದ ಥರ್ಡ್ ಕೂತಿದ್ದಾಳೆ. 1 2 3 ಮಿನಿ ಇಲ್ಲಿ ಮಿನಿ ಕೂತಿರ್ತಾಳೆ. ಓಕೆನಾ. ನೆಕ್ಸ್ಟ್ ಮಿನಿ ಈ ಸಿಟ್ಟಿಂಗ್ ಥರ್ಡ್ ಫ್ರಮ್ ದಿ ಎಕ್ಸ್ಟ್ರೀಮ್ ಲೆಫ್ಟಿಂದ 1 2 3 ಮಿನಿ ಕೂತಿದ್ದಾಳೆ. ಲೆಫ್ಟ್ ಹ್ಯಾಂಡ್ ಆ್ಯಂಡ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ರಿಚಾ. ಅಂತ ಅಂದರೆ ರಿಚಾಗೆ 2ನೇ ಪೊಸಿಷನಲ್ಲಿ ಮಿನಿ ಕೂತಿದ್ದಾಳೆ. ಸೊ ರಿಚಾ ಎಲ್ಲಿ ಬರಬೇಕು ಅವಾಗ, ಎಕ್ಸ್ಟ್ರೀಮ್ ಎಂಡಲ್ಲಿ ರಿಚಾ ಬರ್ತಾಳೆ. ರಿಚಾ ಆ್ಯಂಡ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ರಿಚಾ ಅಂದರೆ ಇಲ್ಲೇ ಬರಬೇಕು. ಯಾಕಂದರೆ ಸೆಕೆಂಡ್ ಪೊಸಿಷನ್ನು ಟು ದಿ ಲೆಫ್ಟ್. ಸಾರಿ ರಿಚಾಗೆ ಲೆಫ್ಟಲ್ಲಿ ಕೂತಿರ್ತಾರಲ್ವ, ರಿಚಾಗೆ ಲೆಫ್ಟಲ್ಲಿ ಸೆಕೆಂಡ್ ಪೊಸಿಷನಲ್ಲಿ ಅಂತ ಅಂದರೆ ಇಲ್ಲಿ ರಿಚಾ ಅಂತ ಹಾಕ್ಕೊಂಡ್ರೆ ಲೆಫ್ಟಕ್ಕೆ ಏನಿಲ್ಲ ಎಂಡ್ ಪೊಸಿಷನ್. ಸೊ ಇಲ್ಲಿ ಬರಲ್ಲ, ನಮಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ರಿಚಾ ಕೂತಿರ್ತಾಳೆ. ರಿಚಾಗೆ 1 2 ಸೆಕೆಂಡ್ ಪೊಸಿಷನ್ ಲೆಫ್ಟಲ್ಲಿ ಮಿನಿ ಕೂತಿರ್ತಾಳೆ. ಸೆಕೆಂಡ್ ಟು ದ ಲೆಫ್ಟ್ ಆಫ್ ರಿಚಾಯಿಂದ ಸೆಕೆಂಡ್ ಪೊಸಿಷನಲ್ಲಿ ಮಿನಿ ಕೂತಿರ್ತಾಳೆ. ಲೋವಿ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ರಿಚಾಗೆ ಇಮಿಡಿಯೇಟ್ ರೈಟಲ್ಲಿ ಯಾರು ಕೂತಿದ್ದಾರೆ, ಲೋವಿ. ನೆಕ್ಸ್ಟ್ ಲೋವಿ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ರಿಚಾ ಆ್ಯಂಡ್ ಫೋರ್ತ್ ಟು ದಿ ರೈಟ್ ಆಫ್ ಅನಿಕಾ. ಫೋರ್ತ್ ಅಂತ ಅಂದರೆ ಅಲ್ಲಿಂದ ಫೋರ್ತ್ ಪೊಸಿಷನ್ಗೆ ರೈಟ್ ಅಂತ ಅಂದ್ಕೊಂಡ್ರೆ ಇಲ್ಲಿ ಅನಿಕಾ ಅಂತಂದರೆ 1 2 3 4. ಸೊ ಫೋರ್ತ್ ಪೊಸಿಷನಲ್ಲಿ ಲೋವಿ ಬರ್ತಾಳೆ. ಯಾರಿಗೆ, ಅನಿಕಾಗೆ. ಸೊ ಇಲ್ಲಿ ಅನಿಕಾ ಬರುತ್ತೆ. ಅನಿಕಾ ಆಯಿತಾ. ಇಫ್ ಪ್ರೀತಿ ಆ್ಯಂಡ್ ಗೌರಿ ಆರ್ ಸಿಟ್ಟಿಂಗ್ ಅಟ್ ದಿ 2 ಎಕ್ಸ್ಟ್ರೀಮ್ ಎಂಡ್ಸ್. ಸೊ ಇಲ್ಲಿ ಪ್ರೀತಿ ಮತ್ತು ಗೌರಿ ಕೂತಿದ್ದಾರೆ. ಸೊ ಇಲ್ಲಿ ಪ್ರೀತಿನ ಇಲ್ಲಿ ಗೌರಿನ ಗೊತ್ತಿಲ್ಲ. ನೆಕ್ಸ್ಟ್ ನೋಡೋಣ ಎಕ್ಸ್ಟ್ರೀಮ್ ಎಂಡ್ಸ್. ದೆನ್ ಹೂ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಪ್ರಿಯಾ. ಸೊ ಕ್ವಶ್ನಲ್ಲಿ ಏನು ಕೇಳಿದ್ದಾರೆ, ಪ್ರಿಯಾಗೆ ಲೆಫ್ಟಲ್ಲಿ ಯಾರು ಕೂತಿದ್ದಾರೆ ಅಂತ. ಸೊ ನಾವು
ಇಲ್ಲಿ ಯಾರು ಪ್ರೀತಿ ಮತ್ತು ಗೌರಿನ, ಇಲ್ಲಿ ಪ್ರೀತಿ ಯಾರು ಬರ್ಬೋದು, ಗೌರಿ ಯಾರು ಬರ್ಬೋದು, ಇಲ್ಲಿ ಗೌರಿ ಯಾರು ಬರ್ಬೋದು, ಪ್ರೀತಿ. ಅಂದರೆ ಎರಡು ಪಾಸಿಬಿಲಿಟಿ ಇದೆಯಲ್ವ, 2 ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಕೂತಿದ್ದಾರೆ. ಬಟ್ ಯಾರು ಕೂತಿದ್ದಾರೆ ಎಕ್ಸಾಕ್ಟಾಗಿ ಕೊಟ್ಟಿಲ್ಲ. ಇಫ್ ಪ್ರೀತಿ ಆ್ಯಂಡ್ ಗೌರಿ ಆರ್ ಸಿಟ್ಟಿಂಗ್ ಅಟ್ ದಿ 2 ಎಕ್ಸ್ಟ್ರೀಮ್ ಎಂಡ್ಸ್, ಪ್ರೀತಿ ಆ್ಯಂಡ್ ಗೌರಿ ಆರ್ ಸಿಟ್ಟಿಂಗ್ ಅಟ್ ದ 2 ಎಕ್ಸ್ಟ್ರೀಮ್ ಎಂಡ್ಸ್. ಸೊ ಇದು ಆಯಿತು, ಇದು ಆಗೋಯ್ತು, ಇದು ಆಗೋಯ್ತು, ಇದು ಆಗೋಯ್ತು, ಇದು ಆಗೋಯ್ತು, ಇದಾಗೋಯ್ತು. ಉಳಿದಿದ್ದು ಯಾವುದು? ಇದು. ಸೊ ಇಲ್ಲಿ ಪ್ರಿಯಾ ಕೂತಿರ್ತಾಳೆ. ಇವಾಗ ಕ್ವಶನ್ ಏನು ಕೇಳಿರ್ತದೆ, ದೆನ್ ಹೂ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಪ್ರಿಯಾ? ಪ್ರಿಯಾಗೆ ಲೆಫ್ಟ್ ಸೈಡ್ ಯಾವುದು ಇದು ಅಂದರೆ ಯಾರು ಕೂತಿದ್ದಾರೆ ಅಂತಂದರೆ ಮಿನಿ. ನಮ್ಮ ಆಪ್ಷನ್ ಮಿನಿ ಆಗಿರುತ್ತೆ. ವೆರಿ ಸಿಂಪಲ್ ಅಲ್ವಾ? ಇವಾಗ ನೆಕ್ಸ್ಟ್ ಮಾಡೋಣ. ಇವಾಗ ಏನು ಕ್ವಶನ್ ಕೊಟ್ಟಿದ್ದಾರೆ, ದ ಹೌಸಸ್ ಆಫ್ 8 ಪರ್ಸನ್ಸ್ ABCD EFGH, 8 ಜನ ಮನೆಗಳಂತೆ. ಹೌಸಸ್ ಆಫ್ 8 ಪರ್ಸನ್ ABCD EFGH ಆರ್ ಲೊಕೇಟೆಡ್ ಇನ್ 2 rows. 2 ರೋ ಅಲ್ಲಿ 8 ಮನೆಗಳಿದ್ದಾವೆ. ಇದೊಂದು ರೋ ಅಂತ ತಗೊಂಡ್ರೆ ಇಲ್ಲಿ 1 2 3 4 5 6 7 8 ಮನೆಗಳಿದ್ದಾವೆ. 2 rows ಆಫ್ 4 houses ಈಚ್. ಅದೇ ಒಂದು ರೋ ಅಲ್ಲಿ 4 houses, ಇನ್ನೊಂದು ರೋ ಅಲ್ಲಿ 4 houses. ಬೋತ್ ರೋಸ್ ಆರ್ ಫೇಸಿಂಗ್ ಟುವರ್ಡ್ಸ್ ಈಚ್ ಅದರ್. ಅಂದರೆ ಇವರು ಸೌತ್ ಕೂತಿದ್ದಾರೆ, ಇವರು ನಾರ್ತಿಗೆ. ಈ ಮನೆಗಳು ಹಿಂಗೆ, ಈ ಮನೆಗಳು ಹಿಂಗೆ. ಒಂದು ಇದು ರೋಡ್ ಅಂದ್ಕೊಳ್ಳಿ, ಇದು ರೋಡ್ ಅಂದ್ಕೊಂಡ್ರೆ ಈ ಮನೆಗಳು ಹಿಂಗಿದಾವೆ, ಈ ಮನೆಗಳು ಹಿಂಗಿದಾವೆ. ಈಸ್ ಹೌಸ್ ಈಸ್ ಬಿಟ್ವೀನ್ F ಆ್ಯಂಡ್ G's ಹೌಸ್. ಈ ಮನೆ, ಈ ಅವರ ಮನೆ ಎಫ್ ಮನೆಗೂ ಮತ್ತು ಜಿ ಮನೆಗೂ ಮಧ್ಯದಲ್ಲಿದೆ. ಆದರೆ ಅವರು ಈ ರೋಲ್ ಕೂತಿದ್ದಾರಾ ನಮಗೆ ಗೊತ್ತಿಲ್ಲ. ನಾವು ಪಾಸಿಬಿಲಿಟಿಲಿ 2 ಹಾಕ್ಕೊಂಡಿರೋಣ. ಅಂದರೆ ಇಲ್ಲಿ ಯಾರು ಈ ಹೌಸ್ ಈಸ್ ಬಿಟ್ವೀನ್ F ಆ್ಯಂಡ್ G ಅಲ್ವಾ? ಸೊ F ಆ್ಯಂಡ್ G ಅಂತ ಅಂದರೆ ಅದು ಇವಾಗ F ಇಲ್ಲಿ G ಅಂತ ತೊಗೊಂಡ್ರೆ ಇಲ್ಲೇ ಬರಬೇಕು, ಅಥವಾ F G ಅಂತ ತೊಗೊಂಡ್ರೆ ಇಲ್ಲಿ ಬರಬೇಕು. ಸೊ ಇಲ್ಲಿ ನಾವು ಒಂದು ಪಾಸಿಬಿಲಿಟಿ ಬರ್ಕೊಂಡಿರೋಣ. ಹೆಂಗೆ? F E G. ನೆಕ್ಸ್ಟು B ಆ್ಯಂಡ್ H ಹೌಸಸ್ ಆರ್ ಅಟ್ ದಿ ಕಾರ್ನರ್. B ಆ್ಯಂಡ್ H ಹೌಸಸ್ ಆರ್ ಅಟ್ ದಿ ಕಾರ್ನರ್ ಅಂತ ಕೊಟ್ಟಿದ್ದಾರೆ. ಅವ್ರ ಕಾರ್ನರ್ ಅಂತ ಅಂದರೆ ಅದು ಇಲ್ಲಾದರೂ ಬರ್ಬೋದು, ಇಲ್ಲಾದರೂ ಬರ್ಬೋದು. 4 ಪಾಸಿಬಿಲಿಟೀಸ್ ಇದ್ದಾವೆ. B ಆ್ಯಂಡ್ H ಹೌಸಸ್ ಆರ್ ಅಟ್ ಕಾರ್ನರ್. B's ಹೌಸ್ ಈಸ್ ಡಯಾಗ್ನಲಿ ಲೊಕೇಟೆಡ್ ಟು C's ಹೌಸ್. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ B ಬಂತ ಅಂದರೆ ಡಯಾಗ್ನಲಿ ಅಂದರೆ ಅಡ್ಡ, ಇಲ್ಲಿ C ಬರಬೇಕು. ಅಥವಾ ಇಲ್ಲಿ B ಬಂದರೆ ಇಲ್ಲಿ C ಬರಬೇಕು, ಅಥವಾ ಇಲ್ಲಿ B ಬಂದರೆ ಇಲ್ಲಿ C ಬರಬೇಕು. ನೆಕ್ಸ್ಟ್ A's ಹೌಸ್ ಈಸ್ ಫೇಸಿಂಗ್ B's ಹೌಸ್. ಅಂದರೆ ಎ ಮತ್ತು ಬಿ ಎದುರುಗಡೆ ಮನೇಲಿದ್ದಾರೆ. ಈಗ ಹೂಸ್ ಹೌಸ್ ಈಸ್ ಲೊಕೇಟೆಡ್ ಬಿಟ್ವೀನ್ C's ಹೌಸ್ ಆ್ಯಂಡ್ H ಹೌಸ್. Cಗೂ ಮತ್ತು Hಗೂ ಮಧ್ಯದಲ್ಲಿ ಯಾರ ಮನೆ ಇದೆ ಅಂತ ಕೇಳಿದ್ದಾರೆ. ಸೊ ಅವ್ರು ಕೊಟ್ಟಿರೋ ಥರನೇ ನೋಡಿದ್ರೆ ಇದನ್ನು ನಾವು ಇಲ್ಲಿ ಕೊಟ್ಟಿರೋದನ್ನ ನಾವು 2 ಥರ ಬರುತ್ತೆ. ಅಂದರೆ ನಮಗೆ ಇಲ್ಲಾರು ಬರ್ಬೋದಲ್ವ. ನಾವು ಒಂದು ಪ್ರಾಬಬಿಲಿಟಿ ತಗೊಂಡು ಟ್ರೈ ಮಾಡೋಣ. ಅಂದರೆ F ಇಲ್ಲಾರು ಬರ್ಬೋದು, G ಯಾರು ಬರ್ಬೋದು, ಇಲ್ಲಿ F ಆರು ಬರ್ಬೋದು, G ಯಾರು ಬರ್ಬೋದು. ಅದ್ರ ಮಧ್ಯೆ ಏನಿದೆ? E ಇದೆ. B's house is diagonally located to C. B and H's house are located to B and H's house are at the corner. B ಮೂಲೆಗಿದೆ ಅಂತಂದರೆ B ಇಲ್ಲಿ ಬರಬೇಕು. ಅಂದರೆ ನಾವು ಇದನ್ನು ಪ್ರಾಬಬಿಲಿಟಿನ ಇಲ್ಲಿ ತಗೊಂಡಿರೋದ್ರಿಂದ B ನಮಗೆ ಇಲ್ಲೇ ಬರಬೇಕು, ಇನ್ನೆಲ್ಲೂ ಬರೋಲ್ಲ. B and H house are at the corner. ಆಮೇಲೆ ಇನ್ನೇನು ಕೊಟ್ಟಿದ್ದಾರೆ, A's house is facing B's house. ಇಲ್ಲಿ B ಅಂತ ಅಂದರೆ ಇಲ್ಲಿ A ಬರಬೇಕು. Bಗೆ C ಡಯಾಗ್ನಲಿ ಒಂದು ಹೌಸ್ ಇದೆ, ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. B's house is diagonally located to C houses. ಅಂದರೆ ಇದಕ್ಕೆ ಅಡ್ಡ. B's house is diagonally located to C house. Bಗೆ ಆಪೋಸಿಟ್ A ಇದೆ. ನೆಕ್ಸ್ಟು B and H house are the corner. ಇಲ್ಲಿ ಒಂದು ಕಾರ್ನರ್ಗೆ B ಆಯಿತು. ಇಲ್ಲಿ ಆಲ್ರೆಡಿ ನಾವು FG ಅಂತ ತೊಗೊಂಡಿದ್ದೀವಿ. ಸೊ ಇಲ್ಲಿ B ಅಂದರೆ ಇಲ್ಲಿ ಆಪೋಸಿಟ್ A ಅಂತ ಅಂದರೆ ಇನ್ನೊಂದು ಕಾರ್ನರಲ್ಲಿ ಆಬ್ವಿಯಸ್ಲಿ H ಬರಬೇಕು. ಇನ್ನು ಉಳಿದಿರೋದು ಯಾವುದು ಅಂತ ಅಂದರೆ A ಆಯಿತು, B ಆಯಿತು, C ಆಯಿತು, D ಇಲ್ಲ. ಸೊ ನಮಗೆ D ಇಲ್ಲೇ ಬರುತ್ತೆ. ಇನ್ನು ಬೇರೆ ಆಪ್ಷನ್ ಇಲ್ಲ. ಇಲ್ಲಿ ನಮಗೆ F ಆರ್ ಬರಬೇಕು, G ಆರ್ ಬರಬೇಕು. ಅದು ನಮಗೆ ಪ್ರಾಬಬಿಲಿಟಿ ಗೊತ್ತಿಲ್ಲ ಯಾವುದು ಬರುತ್ತೆ ಅಂತ. ಈಗ ಏನು ಕೇಳಿದರೆ, ಹೂಸ್ ಹೌಸ್ ಈಸ್ ಲೊಕೇಟೆಡ್ ಬಿಟ್ವೀನ್ C's ಆ್ಯಂಡ್ H ಹೌಸ್. C ಹೌಸ್ಗೂ ಮತ್ತು H ಹೌಸ್ಗೂ ಮಧ್ಯದಲ್ಲಿ ಯಾರಿದ್ದಾರೆ ಅಂತ ಅಂದರೆ D. ನೋಡಿ ಎಷ್ಟು ಸಿಂಪಲ್. ಅಂದರೆ ನಮಗೆ ಎಲ್ಲಿ ಹಾಕೊಬೇಕು ಅಂತ ಗೊತ್ತಿಲ್ಲ ಇದ್ದಾಗ ಒಂದು ಪ್ರಾಬಬಿಲಿಟಿನ ತೊಗೊಂಡು ನಾವು ಟ್ರೈ ಮಾಡಬೇಕಾಗುತ್ತೆ. ಇನ್ ಕೇಸ್ ಇದು ಇಲ್ಲಿ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ಇಲ್ಲಿ ತೊಗೊಂಡ್ರು ನಮ್ಗೆ ಇದೇ ಆನ್ಸರೇ ಬರುತ್ತೆ. ಬೇಕು ನೀವು ಮಾಡಿ ನೋಡಿಬೇಕಂದ್ರೆ ಈ FGನ ನೀವು
ಇಲ್ಲಿ ಮತ್ತು ಇಲ್ಲಿ ತಗೊಂಡು ಈ ಬಿನ ಇಲ್ಲಿ ತಗೊಂಡು ಎಂಡಿಗೆ ತಗೊಂಡು ಮಾಡಿ ನೋಡಿಬೇಕಂದ್ರೆ ನಿಮ್ಗೆ ಅದೇ ಬರುತ್ತೆ. ಇಲ್ಲಿ ಆಪೋಸಿಟಲ್ಲಿ ಯಾವ್ದು ಬರುತ್ತೆ ಅಂತ ನೀವು ಕನ್ಫ್ಯೂಸ್ ಇದ್ದರೆ ಇಲ್ಲೇ ಇದೆ, ಎ ಹೌಸ್ ಈಸ್ ಫೇಸಿಂಗ್ ಬೀಸ್ ಹೌಸ್. ನಾವು ಇಲ್ಲಿ ಬಿ ಅಂತ ಹಾಕೊಂಡ್ರೆ ಮೇಲ್ಗಡೆ ಎ ಬರುತ್ತೆ, ಅಥವಾ ನೀವು ಇಲ್ಲಿ ಬಿ ತೊಗೊಂಡ್ರೆ ಎ ಇಲ್ಲಿ ಬರುತ್ತೆ, ನೀವು ಇಲ್ಲಿ ಬಿ ತೊಗೊಂಡ್ರೆ ಎ ಇಲ್ಲಿ ಬರುತ್ತೆ. ಸೊ ನೀವು ಎಲ್ಲೇ ತೊಗೊಂಡ್ರೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಬಿ ಇಲ್ಲಿ ತೊಗೊಂಡ್ರೆ ಎ ಇಲ್ಲಿ ಬರುತ್ತೆ, ಅವಾಗ ಎ ಇಲ್ಲಿ ಬರುತ್ತೆ. ಸೊ ಬಿ ಇಲ್ಲಿದ್ದಾಗ ಸಿ ಅದ್ರ ಪಕ್ಕದಲ್ಲಿ ಬರುತ್ತೆ, ಸೆಕೆಂಡಲ್ಲಿ ಬರುತ್ತೆ. ಸೊ ಒಂದು ಸ್ವಲ್ಪ ಬೇಕಾದ್ರೆ ಮಾಡಿ ನೋಡಿ, ನೀವು ಬಿ ಈ ಮೂಲೆ ತೊಗೊಂಡು ನೋಡಿ, ನಿಮ್ಗೆ ಅದೇ ಆನ್ಸರ್ ಬರುತ್ತೆ. ಓಕೆನಾ? ನೆಕ್ಸ್ಟ್ 4th ಕ್ವಶನ್ ಮಾಡಿ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟು 6 ಬಾಯ್ಸ್ ಆರ್ ಸಿಟ್ಟಿಂಗ್ ಇನ್ ಎ ರೋ ಫೇಸಿಂಗ್ ಸೌತ್. 6 ಜನ ಕೂತಿದ್ದಾರೆ. 1 2 3 4 5 6 ಜನ ಫೇಸಿಂಗ್ ಸೌತ್ ಅಂದರೆ ಈ ಕಡೆಗೆ ಕೂತಿದ್ದಾರೆ. ಸೊ ಫೇಸಿಂಗ್ ಸೌತ್ ಇದ್ದಾಗ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಸಿಟ್ಟಿಂಗ್ ಇನ್ ಎ ರೋ ಫೇಸಿಂಗ್ ಸೌತ್. ಗೌರವ್ ಇಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಆಕಾಶ್. ಗೌರವ್ ರೈಟ್ ಆಫ್ ಆಕಾಶ್ ಅಂತ ಅಂದರೆ ಆಕಾಶ್ನ ರೈಟಲ್ಲಿ ಗೌರವ್ ಕೂತಿದ್ದಾನೆ ಅಂತ. ರೈಟ್ ಆಫ್ ಅಂತ ಏನು ಕೇಳ್ತಾರೋ, ರೈಟ್ ಆಫ್ ಅಂತಂದರೆ ಅವ್ರ ರೈಟ್ಗೆ ಎಷ್ಟನೇ ಪೊಸಿಷನ್ ಅಂತ ಇಲ್ಲಿ ಕೊಟ್ಟಿರ್ತಾರೆ, ಸೆಕೆಂಡಾ ಥರ್ಡಾ ಫೋರ್ತ್ ಅಂತ. ಸೆಕೆಂಡಾ ಥರ್ಡಾ ಫೋರ್ತಲ್ಲಿ ಯಾರು ಕೂತಿದ್ದಾರೆ ಅಂತಂದರೆ ಸ್ಟಾರ್ಟಿಂಗ್ ಹೆಸರು ಕೊಟ್ಟಿರ್ತಾರಲ್ಲ ಅವ್ರು. ಸಿಂಪಲ್ ಅಲ್ವಾ? ಇವಾಗ ಅರ್ಥ ಆಯ್ತಲ್ವಾ? ಸೊ ಗೌರವ್ ಇಸ್ ಸೆಕೆಂಡ್ ಟು ದ ರೈಟ್ ಆಫ್ ಆಕಾಶ್ ಅಂದರೆ ಇಲ್ಲಿ ಆಕಾಶ್ ಅಂತ ಇಲ್ಲಿ ಆಕಾಶ್ ಅಂತ ಹಾಕೊಂಡ್ರೆ ನಾವು ರೈಟ್ಗೆ 1 2 ಅಂದರೆ ಇಲ್ಲಿ ಯಾರು ಬರಬೇಕು? ಗೌರವ್ ಬರಬೇಕು. ಅಥವಾ ನಾವು ಇಲ್ಲಿ ಆಕಾಶ ಅಂತ ತಗೊಂಡ್ರೆ ಇಲ್ಲಿ ಗೌರವ್ ಬರಬೇಕು. ಆ ಥರ 2 ಕ್ವಶನ್. ನಮ್ಗೆ ಎಕ್ಸಾಕ್ಟಾಗಿ ಎಲ್ಲಿ ಹಾಕೊಬೇಕಂತ ಗೊತ್ತಿಲ್ಲ. ಅಂದರೆ ಹೂ ಈಸ್ ದಟ್ ಒನ್ ಆಫ್ ದಿ ಎಂಡ್ ಅಂದರೆ ಆಕಾಶ ಒಂದು ಎಂಡಲ್ಲಿ ಕೂತಿರ್ತಾನೆ. ಇವಾಗ ಆಕಾಶನ ಫುಲ್ ರೈಟ್ ಎಂಡಿಗೆ ತೊಗೊಂಡ್ರೆ ಲೆಫ್ಟಲ್ಲಿ ಗೌರವ್ನ ಕೂರ್ಸೋಕ್ಕಾಗಲ್ಲ, ಯಾಕಂದರೆ ಗೌರವ್ ಸೆಕೆಂಡ್ ಟು ದ ರೈಟ್ ಆಫ್ ಆಕಾಶ್ ಕೊಡಬೇಕು. ಸೊ ಆಕಾಶ್ ಇಲ್ಲೇ ಬರ್ತಾನೆ, ಆಕಾಶ್ ಇಲ್ಲೇ ಬರಬೇಕು, ಇಲ್ಲಿ ಬೆಟ್ಟಿ ಎಲ್ಲೂ ಬರಲ್ಲ. ಸೊ ಆಕಾಶ್ ರೈಟ್ 1 2 ಅಲ್ಲಿ ಇಲ್ಲಿ ಗೌರವ್ ಬರ್ತಾನೆ. ಹೂ ಈಸ್ ಅಟ್ ಒನ್ ಆಫ್ ದಿ ಎಂಡ್. ಪ್ರೇಮ್ ಈಸ್ ಅಟ್ ಫೋರ್ತ್ ಪೊಸಿಷನ್ ಟು ದಿ ಲೆಫ್ಟ್ ಆಫ್ ರಾಮನ್. ಈ 4th ಅಂತ ಕೊಟ್ಟರೆ 6 ನಂಬರ್ಸ್ ಇದ್ದಾಗ ನೋಡಿ, 1 2 3 4 6 ನಂಬರ್, ಲೀನಿಯರ್ ಅಲ್ಲ, ಸರ್ಕಲಲ್ಲಿ ನಮಗೆ 4 ಕೊಟ್ಟರೆ ಮಸ್ತ್, ಯಾಕಂದರೆ ಅದು ಮಧ್ಯದಲ್ಲಿ ಬರುತ್ತೆ ಆಲ್ಮೋಸ್ಟ್. ಯಾವಾಗಲೂ ನಮಗೆ ನೀವು 4 ಹಿಂಗೆ ತಗೊಂಡ್ರು, ಸರ್ಕಲಲ್ಲಿ ಹಿಂಗೆ ತಗೊಂಡ್ರು ಒಂದೇ ಜಾಗಕ್ಕೆ ಬರುತ್ತೆ. ಸೊ ಇವಾಗ ನಾವು ಲೀನಿಯರ್ ನೋಡ್ತಾ ಇದ್ದೀವಿ. ಇದು ನೋಡೋಣ. ಪ್ರೇಮ್ ಈಸ್ ಅಟ್ ಫೋರ್ತ್ ಪೊಸಿಷನ್ ಟು ದಿ ಲೆಫ್ಟ್ ಆಫ್ ರಾಮನ್. ರಾಮನನ್ನು ಇಲ್ಲಿ ತಗೊಂಡ್ರೆ 1 2 3 4th ಪೊಸಿಷನ್ಗೆ ಯಾರು ಬರ್ತಾರೆ? ಇಲ್ಲೇ ಬರಬೇಕು. ಅಂದರೆ ಲೆಫ್ಟ್ಗೆ 1 2 3 4 ಇಲ್ಲೇ ಇರೋದು ಜಾಗ, ಇಲ್ಲಿ ಜಾಗ ಇಲ್ಲ ರಾಮನ್ ಕೂತ್ಕೊಳ್ಳೋಕ್ಕೆ. ಪ್ರೇಮ್ ಕೂತ್ಕೊಳ್ಳೋಕ್ಕೆ. ಪ್ರೇಮ್ ಈಸ್ ಅಟ್ 4th ಪೊಸಿಷನ್ ಟು ದಿ ಲೆಫ್ಟ್ ಆಫ್ ರಾಮನ್. ಇಲ್ಲಿ ರಾಮನ್ ಕೂತ್ಕೊಂಡ್ರೆ ಲೆಫ್ಟ್ಗೆ 1 2 3 4ಗೆ ಪ್ರೇಮ್, ಇಲ್ಲಿ ಪ್ರೇಮ್. ನೆಕ್ಸ್ಟ್ ಜತಿನ್ ಆ್ಯಂಡ್ ನಿತಿನ್ ಸಿಟ್ಟಿಂಗ್ ಟುಗೆದರ್. ನಿತಿನ್ ಅಂತಂದರೆ ಇಲ್ಲಿ ನಿತಿನ್ ಇರಬೇಕು ಅಥವಾ ನಿತಿನ್ ಇರಬೇಕು. ಅವ್ರಿಗೆ ಒಟ್ಟಿಗೆ ಕೂತಿದ್ದಾರೆ, ಬಟ್ ಇಲ್ಲಿ ಜತಿನ್ ಕೂತಿದ್ದಾನೆ, ಇಲ್ಲಿ ನಿತಿನ್ ಕೂತಿನ, ಅಥವಾ ಇಲ್ಲಿ ನಿತಿನ್ ಕೂತಿದ್ದಾನೆ, ಇಲ್ಲಿ ಜತಿನ್ ಕೂತಿನ ಗೊತ್ತಿಲ್ಲ. ಹೌ ಮೆನಿ ಬಾಯ್ಸ್ ಆರ್ ಸಿಟ್ಟಿಂಗ್ ಟು ದಿ ಲೆಫ್ಟ್ ಆಫ್ ನಿತಿನ್? ನಮಗೆ ಕಂಡುಹಿಡಿಯೋಕ್ಕಾಗಲ್ಲ. ಆಪ್ಷನಲ್ಲಿ ಇದೆ ಕೆನಾಟ್ ಡಿಟರ್ಮೈನ್ಡ್ ಅಂತ. ಸೊ ನಮ್ಮ ಆಪ್ಷನ್, ನಮ್ಮ ಆನ್ಸರ್ ಕೆನಾಟ್ ಬಿ ಡಿಟರ್ಮೈನ್ಡ್ ಅಂತ ಇರುತ್ತೆ. ಯಾಕೆ ಅಂತ ಅಂದರೆ ನಮಗೆ ಜತಿನ್ ನಿತಿನ್ ಎಕ್ಸಾಕ್ಟಾಗಿ ಕೂತಿದ್ದಾರೆ ಅವ್ರು ಹೇಳೇ ಇಲ್ಲ. ಇಲ್ಲಿವರೆಗೂ ಎಲ್ಲ ಕರೆಕ್ಟಾಗಿ ಆಯ್ತಪ್ಪ, ಇಲ್ಲಿವರೆಗೂ ಆಯಿತು. ಲಾಸ್ಟಲ್ಲಿ ಏನು ಕೇಳಿದ್ದಾರೆ? ಜತಿನ್ ಆ್ಯಂಡ್ ನಿತಿನ್ ಆರ್ ಸಿಟ್ಟಿಂಗ್ ಟುಗೆದರ್ ಅಂತ ಕೊಡ್ತಿದ್ದಾರೆ. ಅಂದರೆ ಒಂದೇ ಬೆಂಚಲ್ಲಿ ಕೂತಿದ್ದಾರಾ ಅಥವಾ ಪಕ್ಕ ಕೂತಿದ್ದಾರಾ? ಫಸ್ಟು ನಿತಿನ್ ಕೂತಿ ಆಮೇಲೆ ಜತಿನ್ ಕೂತಿದ್ದಾನೆ, ಅಥವಾ ಜತಿನ್ ಕೂತಿ ನಿತಿನ್ ಕೂತಿದ್ದಾನೆ, ನಮಗೆ ಗೊತ್ತಿಲ್ಲ. ಸೊ ನಮ್ಮ ಆಪ್ಷನ್ ಏನಾಗಿರುತ್ತೆ ಅಂದರೆ ಕೆನಾಟ್ ಬಿ ಡಿಟರ್ಮೈನ್ಡ್. ನಮ್ಗೆ ಕಂಡುಹಿಡಿಯೋಕ್ಕಾಗಲ್ಲ. ನೆಕ್ಸ್ಟ್ ಕ್ವಶನ್. ಲಾಸ್ಟ್ ಕ್ವಶನ್ ಇದು. ನಿಮಗೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅಂತ ಅಂದ್ಕೊತಿದ್ದೀನಿ. ತುಂಬ ಈಸಿ ಇರುತ್ತೆ, ಒಂದೆರಡು ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ನೆಕ್ಸ್ಟು 5 ಫ್ರೆಂಡ್ಸ್ ಅಮಿತ್, ರೋಹಿತ್, ಪ್ರಿಯಾಂಶು, ಅತೀತು ಆ್ಯಂಡ್ ಶಯಮು ವರ್ ಸೀಟೆಡ್ ಆನ್ ಎ ಬೆಂಚ್. ಒಂದು ಬೆಂಚಲ್ಲಿ ಕೂತಿದ್ದಾರೆ. ಇನ್ ಸಚ್ ಎ ವೇ ದಟ್ ಶ್ಯಾಮ್ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಅತೀತ್, ಬಟ್ ಅಟ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಅಮಿತ್ there is one person sitting between Rohit and Priyansh. Rohit does not sit at any ends. Who sits at the left of the bench? ಓಕೆ, ಒಂದು ಬೆಂಚಲ್ಲಿ ಕೂತಿದ್ದಾರೆ. ಸೊ ಅವ್ರೇನು ಕೊಟ್ಟಿಲ್ಲದೆ ಇದ್ದಾಗ ಯಾವ ಕಡೆ ಕೂತ್ಕೊಬೇಕಂತ ಹೇಳಿದ್ದೀನಿ, ನಾರ್ತ್ ಸೈಡಿಗೆ ಕೂತಿರ್ತಾರೆ. ಎಷ್ಟು ಜನ? ಈ ಕಡೆ ಫೇಸ್ ಮಾಡಿ ಕೂತಿರ್ತಾರೆ. 1 2 5 ಫ್ರೆಂಡ್ಸ್. 1 2 3 4 5 ಆಯಿತಾ? ಈಗ ವರ್ಸ್ ಅತೀತ್, ಶ್ಯಾಮ್ ವರ್ ಸೀಟೆಡ್ ಆನ್ ಎ ಬೆಂಚ್ ಇನ್ ಸಚ್ ಎ ವೇ ದಟ್ ಶ್ಯಾಮ್ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಅತೀತ್. ಈ ಕಡೆ ಕೂತಾಗ ನಮಗೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಸೊ
ಆನ್ ಎ ಬೆಂಚ್ ಇನ್ ಸಚ್ ಎ ವೇ ದಟ್ ಶ್ಯಾಮ್ ಸಿಟ್ಸ್, ಇಲ್ಲಿಂದ ನೋಡಿಕೊಂಡ್ರೆ ಶ್ಯಾಮ್ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಅತೀತ್. ಟು ದ ರೈಟ್ ಆಫ್ ಅತೀತ್ ಅಂತ ಅಂದರೆ ಅತೀತ್ನ ರೈಟಿಗೆ ಶ್ಯಾಮ್ ಕೂತಿದ್ದಾನೆ. ಎಷ್ಟನೇ ಪ್ಲೇಸಲ್ಲಿ ಅಂತಂದರೆ 2ನೇ ಪ್ಲೇಸ್ಗೆ. ಇಲ್ಲ ಅತೀತ್ ಅಂತ ಕೂತ್ಕೊಂಡ್ರೆ ಲೆಫ್ಟಿಗೆ ಬರುತ್ತೆ, ಇಲ್ಲ ಅತೀತ್ ಅಂತ ಕೂತ್ಕೊಂಡ್ರೆ 1 2 ಬರುತ್ತೆ. ಸೊ ನಮಗೆ ಅತೀತ್ ಇಲ್ಲ ಅಥವಾ ಇಲ್ಲ ಸರಿ ಅಥವಾ ಇಲ್ಲ ಆಗಿರ್ಬೋದು, ಅತೀತು ಇಲ್ಲ ಆಗಿರ್ಬೋದು, 3 ಚಾನ್ಸಸ್ ಇದೆ, 3 ಪ್ರಾಬಬಿಲಿಟಿ ಇದೆ. ಸೊ ಸದ್ಯಕ್ಕೆ ಹಂಗೆ ಇಟ್ಟಿರೋಣ ಅತೀತ್ನ. ಬಟ್ ಅಟ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಅಮಿತ್ ಅಂತ ಕೊಟ್ಟಿದ್ದಾರೆ ಅಂತ ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಅತೀತ್ನ ಇಲ್ಲಿ ತಗೊಂಡ್ರೆ ಇಮಿಡಿಯೇಟ್ ಲೆಫ್ಟ್ ಆಫ್ ಯಾರು, ಬಟ್ ಅಟ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಅಮಿತ್ ಅಂತಂದರೆ ಅಮಿತ್ ಇಲ್ಲಿ ಬರಬೇಕಾಗುತ್ತೆ. ಅವಾಗ ಅಮಿತ್ಗೆ ಲೆಫ್ಟಲ್ಲಿ ಅತೀತ್ ಆಗಿರ್ತಾನೆ, ಅತೀತ್ಗೆ ಸೆಕೆಂಡ್ ಪೊಸಿಷನಲ್ಲಿ ಶ್ಯಾಮ್ ಆಗಿರ್ತಾನೆ. ಓಕೆ, ಒಂದು ನಿಮಿಷ ಹಂಗೆ ಇರಿ, ನೋಡೋಣ. ಲೆಫ್ಟ್ ಆಫ್ ಅಮಿತ್ ದೇರ್ ಈಸ್ 1 ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ರೋಹಿತ್ ಆ್ಯಂಡ್ ಪ್ರಿಯಾಂಶ್. ಸೊ ಇಲ್ಲಿ ಆಲ್ರೆಡಿ 3 ಜನ ಆಗೋಗಿರ್ತಾರೆ. ರೋಹಿತ್ ಮತ್ತು ಪ್ರಿಯಾಂಶು ಇಲ್ಲಿ ಬಂದರೆ ರೋಹಿತ್ ಪ್ರಿಯಾಂಶು ಇಲ್ಲಿ ಬರಲೇಬಾರದು. ಯಾಕಂತ ಅಂದರೆ ಅಲ್ಲಿ ರೋಹಿತ್ ಆ್ಯಂಡ್ ಪ್ರಿಯಾಂಶ್ ಮಧ್ಯದಲ್ಲಿ ಒಬ್ಬ ಕೂತಿದ್ದಾನಂತ ಕೊಟ್ಟಿದ್ದಾರೆ. ಸೊ ರೋಹಿತ್ ಆ್ಯಂಡ್ ಪ್ರಿಯಾಂಶ್, ದೇರ್ ಈಸ್ 1 ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ರೋಹಿತ್ ಆ್ಯಂಡ್ ಪ್ರಿಯಾಂಶ್. ರೋಹಿತ್ ಡಸ್ ನಾಟ್ ಸಿಟ್ ಅಟ್ ಎನಿ ಎಂಡ್ಸ್. ರೋಹಿತ್ ಎಂಡಲ್ಲಿಲ್ಲ, ಎಲ್ಲೋ ಮಧ್ಯದಲ್ಲಿ ಇರ್ತಾನೆ. ಸೊ ರೋಹಿತ್ ಇಲ್ಲಾದ್ರೆ ಇರಬೇಕು ಅಥವಾ ಇಲ್ಲಾದರೂ ಇರಬೇಕು. ಅಂದರೆ ದೇರ್ ಈಸ್ 1 ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ರೋಹಿತ್ ಆ್ಯಂಡ್ ಪ್ರಿಯಾಂಶ್ ಅಂತಂದರೆ ಇಲ್ಲಿ ರೋಹಿತ್ ಅಥವಾ ಪ್ರಿಯಾಂಶ್ ಅಂತ ತಗೊಂಡ್ರೆ ಇಲ್ಲಿ ಒಂದು ಪರ್ಸನ್ ಇರಬೇಕು, ಇಲ್ಲಿ 1 ಪರ್ಸನ್ ಇರಬೇಕು. ಇವಾಗ ನೋಡಿಕೊಂಡ್ರೆ ಶ್ಯಾಮ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಅತೀತ್. ಸೊ ಅತೀತ್ನ ರೈಟಲ್ಲಿ ಯಾರು ಕೂತಿರ್ತಾರೆ? ಶ್ಯಾಮ್. ಸೊ ಅತೀತ್ನ ನಾವು ಇಲ್ಲಿ ತಗೊಂಡ್ರೆ 1 2 ಶ್ಯಾಮು ಇಲ್ಲಿ ಬರ್ತಾನೆ. ಅದೇ ಅತೀತ್ನ ಇಲ್ಲಿ ತಗೊಂಡ್ರೆ 1 2 ಶ್ಯಾಮ್ ಇಲ್ಲಿ ಬರ್ತಾನೆ. ಬಟ್ ಅಟ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಅಮಿತ್ ಅಂತ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಲೆಫ್ಟ್ ಆಫ್ ಅಮಿತ್ ಅಂತ ಅಂದರೆ ಅಮಿತ್ನ ಇಮಿಡಿಯೇಟ್ ಲೆಫ್ಟು ಯಾರು ಬರಬೇಕು? ಬಟ್ ಅಟ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಅಮಿತ್, ಅತೀತು ಅಮಿತ್ಗೆ ಇಮಿಡಿಯೇಟ್ ಲೆಫ್ಟಲ್ಲಿ ಕೂತಿರ್ತಾನೆ. ನಮಗೆ ಈ ಕ್ವಶನಲ್ಲಿ ಎಕ್ಸಾಕ್ಟಾಗಿ ಪ್ರಾಬಬಿಲಿಟಿ ಗೊತ್ತಾಗ್ತಾ ಇಲ್ದಿರೋದ್ರಿಂದ ನಾವು ಒಂದು ಟ್ರೈ ಮಾಡೋಣ. ಅಂದರೆ 1 2 3 4 5 ಇದೊಂದು, ಆಮೇಲೆ ಇನ್ನೊಂದು ಟ್ರೈ ಮಾಡೋಣ. 1 2 3 4 5. ಇವಾಗ ಏನು ಮಾಡೋಣ ಅಂತ ಅಂದರೆ ಅದೇ ಬೇರೆ ಇದೇ ಬೇರೆ. ಓಕೆನಾ? 2 ಪ್ರಾಬಬಿಲಿಟೀಸ್ ಇದ್ದಾವೆ ನಮಗೆ. ಈಗ ಶ್ಯಾಮ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಅತೀತ್. ಅತೀತ್ನ ರೈಟಲ್ಲಿ ಶ್ಯಾಮ್ ಕೂತ್ಕೊತಾನೆ. ಬಟ್ ಅಟ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಅಮಿತ್, ಇಲ್ಲಿ ಅಮಿತ್ ಅಂತ ತಗೊಂಡ್ರೆ ಸೊ ಇದು ನಮಗೆ ರೈಟು, ಇದು ಲೆಫ್ಟು. ಅಮಿತ್ನ ಇಮಿಡಿಯೇಟ್ ಲೆಫ್ಟಲ್ಲಿ ಯಾರು ಇರ್ತಾರೆ? ಶ್ಯಾಮ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಅತೀತ್. ಫಸ್ಟ್ ಇಲ್ಲಿ ಅತೀತ್ ಹಾಕೊಂಡ್ಬಿಡ್ತೀನಿ. ಅತೀತ್ನ 1 2 ಪೊಸಿಷನ್ಗೆ ಶ್ಯಾಮ್ ಕೂತ್ಕೊತಾನೆ. ಹೂ ಈಸ್ ಬಟ್ ಅಟ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಅಮಿತ್. ಅಮಿತ್ನ ಲೆಫ್ಟಲ್ಲಿ ಅತೀತ್ 2 ಪೊಸಿಷನ್ಗೆ ಶ್ಯಾಮ್ ಕೂತ್ಕೊತಾನೆ. ದೇರ್ ಈಸ್ 1 ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ರೋಹಿತ್ ಆ್ಯಂಡ್ ಪ್ರಿಯಾಂಶ್. ಸೊ ಇಲ್ಲಿ ಖಾಲಿ ಇರೋದು ಇದೊಂದೇ, ರೋಹಿತ್ ಪ್ರಿಯಾಂಶ್ ಅಂತ ಹಾಕೊಂಡ್ರೆ ದೇರ್ ಇಸ್ 1 ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ರೋಹಿತ್ ಆ್ಯಂಡ್ ಪ್ರಿಯಾಂಶ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ರೋಹಿತ್ ಡಸ್ ನಾಟ್ ಸಿಟ್ ಅಟ್ ಎನಿ ಎಂಡ್ಸ್ ಅಂತ ಅಂದರೆ ಇಲ್ಲಿ ಪ್ರಿಯಾಂಶ್ ಬರಬೇಕು, ಇಲ್ಲಿ ರೋಹಿತ್ ಬರಬೇಕು. ನೆಕ್ಸ್ಟು ರೋಹಿತ್ ಡಸ್ ನಾಟ್ ಸಿಟ್ ಅಟ್ ಎನಿ ಎಂಡ್ಸ್. ಹೂ ಸಿಟ್ಸ್ ಆರ್ ದಿ ಲೆಫ್ಟ್ ಎಂಡ್ ಆಫ್ ದಿ ಬೆಂಚ್. ಲೆಫ್ಟ್ ಎಂಡ್ ಆಫ್ ದಿ ಬೆಂಚಲ್ಲಿ ಯಾರು ಬರ್ತಾರೆ ಅಂತಂದರೆ ಪ್ರಿಯಾಂಶ್. ಸೊ ಪ್ರಿಯಾಂಶ್ ಆಪ್ಷನ್ಸಲ್ಲಿ ಇದೆ ಅಂತಂದರೆ ಪ್ರಿಯಾಂಶ್ ಆಪ್ಷನ್ಸಲ್ಲಿ ಇದೆ. ಇದೊಂದು ಪ್ರಾಬಬಿಲಿಟಿ. ಇನ್ನೊಂದು ಪ್ರಾಬಬಿಲಿಟಿ ನೋಡೋಣ. ಅಂದರೆ ನಾವು ಅಮಿತ್ನ ಇಲ್ಲಿ ಹಾಕೊಂಡ್ವಲ್ಲ, ಶ್ಯಾಮ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಅತೀತ್. ಶ್ಯಾಮ್ನ ನಾವು ಇಲ್ಲಿ 3rd ಪೊಸಿಷನ್ಗೆ ಹಾಕೊಂಡ್ರೆ ಶ್ಯಾಮ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಅತೀತ್ಗೆ ರೈಟಲ್ಲಿ ಕೂತ್ಕೊತಾನೆ 2 ಪೊಸಿಷನ್ಸ್. ಬಟ್ ಅಟ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಅಮಿತ್. ಸೊ ಇಮಿಡಿಯೇಟ್ ಲೆಫ್ಟ್ ಆಫ್ ಅಮಿತ್ ಅಂತಂದರೆ ಇವನ ಪಕ್ಕ ಅಮಿತ್ ಬರಲೇಬೇಕು. ಸೊ ನಮ್ಮ ಆಪ್ಷನ್ ಇದಾಗಿರುತ್ತೆ. ಸೊ ನಮ್ಮ ಆಪ್ಷನ್ ಪಕ್ಕ ಪ್ರಿಯಾಂಶನ್. ಯಾಕಂತ ಅಂದರೆ ಅತೀತ್ ಇಮಿಡಿಯೇಟ್ ಲೆಫ್ಟಲ್ಲಿ ಅಮಿತ್ಗೆ ಇಮಿಡಿಯೇಟ್ ಲೆಫ್ಟಲ್ಲಿ ಕೂತಿರ್ತಾನೆ. ಸೊ ಅಮಿತ್ ಇಮಿಡಿಯೇಟ್ ಲೆಫ್ಟಲ್ಲಿ ಅತೀತ್ ಕೂತ್ಕೊಂಡ್ರೆ ಅವ್ನು 2 ಪೊಸಿಷನ್ಗೆ ಶ್ಯಾಮ್ ಬರಬೇಕು. ಅವ್ರು 2 ಪೊಸಿಷನ್ಗೆ ಶ್ಯಾಮ್ ಬಂದರೆ ಅವರಿಬ್ಬರು ಅಂದರೆ 6 ಪಿಗೂ ಮಧ್ಯದಲ್ಲಿ ಒಬ್ಬರು ಕೂತಿರ್ತಾರೆ, ಅದು ಶ್ಯಾಮ್
ಶ್ಯಾಮ್ ಆಗಿರ್ತಾರೆ, ಆರ್ ಎಂಡಲ್ಲಿ ಕೂತ್ಕೊಳ್ಳಲ್ವಂತೆ. ಸೊ ಪಿ ಎಂಡಲ್ಲಿ ಕೂತ್ಕೊತಾನೆ, ಆರ್ ಮಧ್ಯದಲ್ಲಿ ಕೂತ್ಕೊತಾನೆ. ಸೊ ಇದೇ ನಮ್ಮ ಪ್ರಾಬಬಿಲಿಟಿ ಇದೇ ಆಗಿರುತ್ತೆ. ಸೊ ಇನ್ ಕೇಸ್ ಆ ಥರ ಗೊತ್ತಿಲ್ಲ ಇದ್ದಾಗ ಯಾವುದಾದ್ರು ಒಂದು ಪ್ರಾಬಬಿಲಿಟಿನ ತಗೊಂಡು ನಾವು ಟ್ರೈ ಮಾಡಿದ್ರೆ ನಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಈಗ ನಿಮಗೆ ಅಂತ ಒಂದು ಪ್ರಾಕ್ಟೀಸ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಇದನ್ನು ಯಾರು ಕರೆಕ್ಟಾಗಿ ಫಸ್ಟ್ ಆನ್ಸರ್ ಮಾಡ್ತೀರೋ ಕಮೆಂಟ್ ಬಾಕ್ಸಲ್ಲಿ ಅವ್ರು ಪಿನ್ ಮಾಡಿ ಇಟ್ಟಿರ್ತೀನಿ. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತಾ ಇದ್ದೀನಿ. ರೀಸನಿಂಗ್ದು ಆಲ್ಮೋಸ್ಟ್ ಈಗ 7 ಚಾಪ್ಟರ್ಸ್ ಆಗೋಗಿದೆ, ಇನ್ನೊಂದು 6 to 7 ಚಾಪ್ಟರ್ಸ್ ಇದೆ. ಸೊ ಫುಲ್ ಕಂಪ್ಲೀಟ್ ಆಗೋಗುತ್ತೆ. ರೀಸನಿಂಗು ನೀವು ಎಲ್ಲೆಲ್ಲೋ ನೋಡೋದೇನು ಬೇಕಾಗಿಲ್ಲ, ನಮ್ಮ ಚಾನಲಲ್ಲಿ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ. ಎಲ್ಲ ಒಂದು ಕಡೆಯಿಂದ ನೀವೇ ನೋಡ್ಕೊಬೋದು. ಸೊ ಇದನ್ನು ಯಾರು ಆನ್ಸರ್ ಮಾಡಿ, ನಿಮಗೆ ಕ್ವಶನ್ಸ್ ಕಾಣಿಸ್ತಿದೆ ಅಂದ್ಕೊತಾ ಇದ್ದೀನಿ. 7 different people ABCDEFG watching a play in the auditorium and sitting in a same row. D is sitting third to the right of G. A is sitting immediate left of G, while F is an immediate neighbor of A. E is not an immediate neighbor of B. Only one person is sitting between B and C. Who among the following pairs are not immediate neighbors? ನೈಬರ್ಸ್ ಅಂತಂದರೆ ಅಕ್ಕಪಕ್ಕ ಮನೆಯವರು, ಪಕ್ಕ. ಅಡ್ಜಸೆಂಟು ನೈಬರ್ಸು ಅಂದರೆ ಪಕ್ಕದಲ್ಲಿರೋರು. ಇಮಿಡಿಯೇಟ್ ನೆಕ್ಸ್ಟ್ ಟು ದ ಲೆಫ್ಟ್ ಇಮಿಡಿಯೇಟ್ ಲೆಫ್ಟ್ ಅಂತಂದರೆ ಅವ್ರ ನೆಕ್ಸ್ಟ್ ಅವ್ರ ಪಕ್ಕದಲ್ಲೇ ಇಮಿಡಿಯೇಟ್ ಲೆಫ್ಟು, ಅವ್ರ ಪಕ್ಕದಲ್ಲೇ ರೈಟಲ್ಲಿ ಕೂತಿರೋರು, ಪಕ್ಕದಲ್ಲೇ ಲೆಫ್ಟಲ್ಲಿ ಕೂತಿರೋರು ಯಾರು ಅಂತ. ಸೊ ಈ ಥರ ಟರ್ಮ್ಸ್ನ ನೆನ್ಪಿಟ್ಕೊಂಡ್ರೆ ಇವೆಲ್ಲ ಆರಾಮಾಗಿ ಮಾಡ್ಬೋದು. ಸೊ ಈ ಒಂದು ಕ್ವಶನ್ನ ಆನ್ಸರ್ ಮಾಡಿ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.